ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಮಾಡಿ. ಅವರ ಮನಸ್ಸಿನಲ್ಲಿ ಒಂದು ಬಿರುಗಾಳಿ ಹೇಳ್ತಾ ಇದೆ, ಆ ಎನರ್ಜಿ ಇದೆ. ನಿಮ್ಮ ಮೌನ ಈಗ ಅವರ ಮನಸ್ಸಿನೊಳಗಡೆ ಒಂದು ಬಿರುಗಾಳಿಯನ್ನು ಎಬ್ಬಿಸಿದೆ. ಅಂದರೆ ಈ ರಿಲೇಷನ್ಶಿಪ್ಗಾಗಿ ನೀವು ಈ ಹಿಂದೆ ತುಂಬ ಪ್ರಯತ್ನ ಪಟ್ಟಿದ್ದೀರ. ನಿಮ್ಮಿಂದ ಆಗುವಷ್ಟೇ ಅಲ್ಲ, ನಿಮ್ಮಿಂದ ಆಗದಿದ್ದರೂ ಕೂಡ ತುಂಬ ಎಫರ್ಟ್ ಹಾಕಿದ್ದೀರ. ನಿಮ್ಮ ಸಮಯ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಗಮನ, ನಿಮ್ಮ ಪ್ರೀತಿ ಎಲ್ಲವನ್ನು ಈ ವ್ಯಕ್ತಿಯ ಮೇಲೆ ಸುರಿದಿದ್ದೀರ. ಆದರೆ ಒಂದು ಹಂತದ ನಂತರ ನಿಮಗೆ ಒಂದು ಸತ್ಯ ಅರ್ಥ ಆಯಿತು. ನಾನಿಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ, ಆದರೆ ಎದುರಿನ ವ್ಯಕ್ತಿ ಇದನ್ನು ನಿಜವಾಗ್ಲೂ ನೋಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಇತ್ತು. ಮೊದಲು ನೀವು ನಿಮ್ಮ ನೋವನ್ನು ಹೇಳ್ತಾ ಇದ್ರಿ, ಬೇಸರ ಆಯಿತು ಅಂದರೆ ಮಾತಾಡ್ತಾ ಇದ್ರಿ, ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಆದರೆ ಈಗ ಹಾಗಿಲ್ಲ. ಈಗ ನೀವು ಮೌನ ಆಗ್ತಾ ಇದ್ದೀರಾ. ಈ ಮೌನ ಕೋಪದಿಂದ ಬಂದಿಲ್ಲ, ಈ ಮೌನ ಬೇಸರದಿಂದ ಬಂದಿಲ್ಲ. ಇದು ತುಂಬ ಟಯರ್ಡ್ ಆಗಿರುವಂತಹ ಹೃದಯದಿಂದ ಬಂದಿರುವ ನಿಮ್ಮ ಮೌನ. ನಿಮ್ಮೊಳಗೆ ಒಂದು ದಿನ ಏನೋ ಬದಲಾವಣೆ ಆಯಿತು. ನಾನು ಇನ್ನು ಮುಂದೆ ನನ್ನ ಶಕ್ತಿಯನ್ನೆಲ್ಲ ಒಬ್ಬ ವ್ಯಕ್ತಿಗಾಗಿ ಖರ್ಚು ಮಾಡಲ್ಲ ಅನ್ನೋ ನಿರ್ಧಾರ ನಿಮ್ಮೊಳಗೆ ಹುಟ್ಕೊಳ್ತು. ಅದೇ ನಿರ್ಧಾರ ಈಗ ಅವರ ಲೈಫ್ನಲ್ಲಿ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಯಾಕೆಂದರೆ ಅವ್ರು ಯಾವಾಗಲೂ ನಿಮ್ಮನ್ನು ಒಂದು ರೀತಿಯಲ್ಲಿ, ನಿಮ್ಮನ್ನು ಎಷ್ಟೇ ಹರ್ಟ್ ಮಾಡಿದ್ರು ಕೂಡ ನೀವು ಯಾವ ಪರಿಸ್ಥಿತಿಯಲ್ಲೂ ಅವ್ರ ಜೊತೆ ಇರ್ತೀರಾ ಅಂತ ನಂಬಿದ್ರು. ನೀವು ಎಷ್ಟೇ ನೋವಾದರೂ ಕೊನೆಯಲ್ಲಿ ಮತ್ತೆ ಅವ್ರ ಹತ್ರನೇ ಹೋಗ್ತೀರಾ ಅಂತ ಭಾವಿಸಿದ್ರು. ಆದರೆ ಈ ಸಲ ಹಾಗಾಗಿಲ್ಲ. ಈ ಸಲ ನೀವು ಮಾತಾಡಿಲ್ಲ, ಈ ಸಲ ನೀವು ಓಡ್ ಹೋಗಿ ಸಮಾಧಾನ ಮಾಡಿಲ್ಲ, ಈ ಸಲ ನೀವು ಎಲ್ಲವನ್ನ ಸರಿ ಮಾಡೋದಕ್ಕೆ ಮುಂದೆ ಬಂದಿಲ್ಲ. ಸೊ ಅವರು ಕನ್ಫ್ಯೂಷನ್ನಲ್ಲಿದ್ದಾರೆ. ನಿಮ್ಮ ಮೌನ ಅವರನ್ನು ಹೆದರಿಸ್ತಾ ಇದೆ. ನೀವು ಏನೂ ಹೇಳದೆ ಇರೋದು ಅವರಿಗೆ 1000 ಪ್ರಶ್ನೆಗಳನ್ನು ಹುಟ್ಟಿಸ್ತಾ ಇದೆ. ಇವ್ರಿಗೆ ನಿಜವಾಗ್ಲೂ ನನ್ನ ಅವಶ್ಯಕತೆ ಇಲ್ವಾ? ಇವ್ರು ನಿಜವಾಗ್ಲೂ ನನ್ನಿಂದ ದೂರ ಆದ್ರಾ? ಇಷ್ಟು ದಿನ ನಾನು ಮಾಡಿದ ತಪ್ಪು ಈಗ ಅವರಿಗೆ ಅತಿ ಆಯಿತಾ? ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತುತ್ತಾ ಇದೆ. ಮೊದಲು ನೀವು ನಿಮ್ಮ ನೋವನ್ನು ಹೊರ ಹಾಕ್ತಾ ಇದ್ದಾಗ ಅವರಿಗೆ ಅದು ಈಸಿ ಆಗ್ತಾ ಇತ್ತು. ಯಾಕೆಂದರೆ ನೀವು ಕೋಪ ಮಾಡಿಕೊಂಡ್ರು ಮತ್ತೆ ಮಾತಾಡ್ತೀರಾ ಅನ್ನೋ ನಂಬಿಕೆ ಇತ್ತು. ಆದರೆ ಈಗ ನಿಮ್ಮೊಳಗೆ ಏನು ನಡೀತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ಅವರಿಗೆ ಇನ್ನೂ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಮ ಮೌನದ ಹಿಂದೆ ಒಂದು ದೊಡ್ಡ ನಿರ್ಧಾರ ಇದೆ ಅನ್ನೋ ಭಾವನೆ ಅವ್ರಿಗೆ ಬರ್ತಾ ಇದೆ. ಅವರೀಗ ನಿಮ್ಮೊಳಗೆ ನಡೀತಾ ಇರುವಂತಹ ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ಮೊದಲು ಅವರ ಸುತ್ತಲೇ ತಿರುಗ್ತಾ ಇದ್ದ ನಿಮ್ಮ ಗಮನ, ನಿಮ್ಮ ಫೋಕಸ್ ಈಗ ನಿಮ್ಮ ಕಡೆಗೆ ತಿರುಗಿದೆ. ಮೊದಲು ಅವರ ಸಂತೋಷ ನಿಮಗೆ ಮುಖ್ಯ ಆಗಿತ್ತು, ಅವರ ಹ್ಯಾಪಿನೆಸ್ ನಿಮಗೆ ಮುಖ್ಯ ಆಗಿತ್ತು. ಈಗ ನಿಮ್ಮ ಮನಸ್ಸಿನ ಸಮಾಧಾನ ಅನ್ನೋದು ನಿಮಗೆ ಮುಖ್ಯ ಆಗಿದೆ. ಮೊದಲು ಅವರಿಗಾಗಿ ಬದುಕ್ತಾ ಇದ್ದ ನೀವು ಈಗ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರ. ಈ ಬದಲಾವಣೆ ಅವರಿಗೆ ತುಂಬ ದೊಡ್ಡ ಶಾಕ್ ಆಗಿದೆ. ಅವ್ರು ನಿಮ್ಮನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯನ್ನು, ದೂರ ಆಗುವ ಸಾಧ್ಯತೆಯನ್ನು ಗಂಭೀರವಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಊಹೆ ಮಾಡದೇ ಇರುವ ಒಂದು ರೂಪವನ್ನು ಈಗ ನಿಮ್ಮೊಳಗೆ ನೋಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲವನ್ನ ಸಹಿಸ್ಕೊಂಡ ವ್ಯಕ್ತಿ ಈಗ ಮೌನವಾಗಿ ದೂರ ನಡೆಯುವ ಶಕ್ತಿ ಹೊಂದಿದ್ದಾರೆ ಅಥವಾ ಹೊಂದಿದ್ದಾಳೆ ಅನ್ನೋ ಸತ್ಯ ಅವರಿಗೀಗ ಅರ್ಥ ಆಗ್ತಾ ಇದೆ. ಸೊ ಈ ಅರಿವು ಅವರ ಹೃದಯದೊಳಗೆ ದೊಡ್ಡ ಬಿರುಗಾಳಿ ಎಬ್ಬಿಸ್ತಾ ಇದೆ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಇವರು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಬಟ್ ಇವರ ಈಗೋ ಅನ್ನೋದು ನಿಧಾನವಾಗಿ ಕುಸಿತಾ ಇದೆ. ಇಷ್ಟು ದಿನ ಈ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಳ್ಬೋದು ಅನ್ನೋ ಭಯದಲ್ಲೇ ಇರಲಿಲ್ಲ. ನೀವು ಎಷ್ಟೇ ನೋವಾದರೂ, ಎಷ್ಟೇ ಕಣ್ಣೀರು ಹಾಕಿದ್ರು, ಎಷ್ಟೇ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಕೊನೆಗೆ ಮತ್ತೆ ಬರ್ತೀರಾ, ಮತ್ತೆ ಮಾತಾಡ್ತೀರಾ ನೀವೇ ಅಂತ ಅವರು ನಂಬ್ಕೊಂಡಿದ್ರು. ಅದು ಅವರ ನಂಬಿಕೆ ಮಾತ್ರ ಅಲ್ಲ, ನಿಧಾನವಾಗಿ ಅದು ಅವರ ಈಗೋ ಕೂಡ ಆಗಿತ್ತು. ಇವರು ಎಲ್ಲಿಗೂ ಹೋಗಲ್ಲ, ಇವರು ನನ್ನ ಬಿಟ್ಟು ಇರಲ್ಲ, ಕೊನೆಗೆ ನಾನೇ ಬೇಕಾಗುತ್ತೆ, ಇಂಥ ಯೋಚನೆಗಳು ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು. ಆದರೆ ಈಗ ಸಿಚುವೇಶನ್ ಸಂಪೂರ್ಣ ಬದಲಾಗಿದೆ. ಈ ಸಲ ನೀವು ಅವರ ನಿರೀಕ್ಷೆಯಂತೆ ನಡ್ಕೊಂಡಿಲ್ಲ. ಈ ಸಲ ನೀವು ಅವರನ್ನು ಚೇಸ್ ಮಾಡಿಲ್ಲ. ಈ ಸಲ ನೀವು ನಿಮ್ಮ ಮೌಲ್ಯವನ್ನು ಮರೆತು ಅವರ ಹಿಂದೆ ನಿಲ್ಲಿಲ್ಲ. ಅದಕ್ಕೆ ಅವರೊಳಗೆ ಏನೋ ಒಂದು ಕುಸಿತಾ ಇರುವ ಅನುಭವ ಆಗ್ತಾ ಇದೆ.
ನೋಡಿ, ಕೆಲವೊಮ್ಮೆ ಮನುಷ್ಯರಿಗೆ ಪ್ರೀತಿಯ ಬೆಲೆ ಗೊತ್ತಾಗೋದು ಅದು ಕೈಯಲ್ಲಿ ಇರುವಾಗ ಅಲ್ಲ, ಅದು ಕೈಯಿಂದ ಜಾರೋದಕ್ಕೆ ಶುರು ಆದಾಗ. ಈ ವ್ಯಕ್ತಿಯ ಲೈಫ್ನಲ್ಲಿ ಈಗ ಅದೇ ನಡೀತಾ ಇದೆ. ನೀವು ಕೊಟ್ಟ ಗಮನ, ನೀವು ಕೊಟ್ಟ ಸಮಯ, ನೀವು ಕೊಟ್ಟ ಕಾಳಜಿ, ಇದೆಲ್ಲ ಅವರಿಗೆ ನಾರ್ಮಲ್ ಆಗಿ ಸಿಗ್ತಾ ಇತ್ತು. ಅದಕ್ಕೆ ಅವರು ಆಗ ಬೆಲೆ ಕೊಡಲೇ ಇಲ್ಲ. ಆದರೆ ಈಗ ಅದು ಸಿಗ್ತಾ ಇಲ್ಲ. ಅದೇ ಕೊರತೆ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ನಿಮ್ಮ ಒಂದು ಮೆಸೇಜ್ ಕೂಡ ಇಲ್ಲ, ಅಥವಾ ನಿಮ್ಮ ಒಂದು ಕಾಲ್ ಕೂಡ ಇಲ್ಲ, ನಿಮ್ಮ ಕಾಳಜಿ ಕೂಡ ಈಗ ಮೊದಲಿನ ರೀತಿ ಕಾಣಿಸ್ತಾ ಇಲ್ಲ. ಅವ್ರಿಗೀಗ ಅರ್ಥ ಆಗ್ತಾ ಇದೆ, ನಾನು ಯಾವ ವ್ಯಕ್ತಿಯನ್ನು ನನ್ನ ಲೈಫ್ನಲ್ಲಿ ಸಾಮಾನ್ಯ ಅಥವಾ ನಾರ್ಮಲ್ ಅಂತ ತಗೊಂಡಿದ್ನೋ ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ದೊಡ್ಡ ಶಕ್ತಿ ಆಗಿದ್ರು ಅನ್ನೋ ಸತ್ಯ. ಸೊ ಈ ವ್ಯಕ್ತಿ ಕೇವಲ ನಿಮ್ಮ ಜೊತೆ ಮಾತ್ರ ಅಲ್ಲ, ಹಲವಾರು ಕಡೆ ಅವರ ಇಚ್ಛೆ ರೀತಿ ವರ್ತನೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಂಡಿರ್ಬೋದು. ಅವ್ರಿಗೆ ಏನು ಅನಿಸುತ್ತೋ ಆ ರೀತಿ ಬಿಹೇವ್ ಮಾಡಿರ್ಬೋದು. ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ನನ್ನ ಮಾತು ಕೇಳಬೇಕು, ಎಲ್ಲರೂ ನನ್ನ ಅನುಕೂಲಕ್ಕೆ ತಕ್ಕಂತೆ ಇರಬೇಕು ಅನ್ನೋ ಮನಸ್ಥಿತಿ ನಿಧಾನವಾಗಿ ಅವರ ಸ್ವಭಾವದ ಭಾಗ ಆಗಿರ್ಬೋದು. ಆದರೆ ಜೀವನ ಯಾವಾಗಲೂ ನಮ್ಮ ಇಷ್ಟದಂತೆ ನಡೆಯೋದಿಲ್ಲ. ಈಗ ಅದೇ ಪಾಠವನ್ನು ಜೀವನ ಅವ್ರಿಗೆ ಕಲಿಸ್ತಾ ಇದೆ. ಯಾಕೆಂದರೆ ಈಗ ಎಲ್ಲರೂ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇಲ್ಲ. ಕೆಲವರು ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ, ಕೆಲವರು ದೂರ ಹೋಗ್ತಾ ಇರ್ಬೋದು, ಕೆಲವರು ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವರ ಮನಸ್ಥಿತಿ ಯಾವ ರೀತಿ ಇದೆ ಆ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಮತ್ತು ಇದೆಲ್ಲದರ ಮಧ್ಯೆ ನೀವು ಕೂಡ ಹಿಂದೆ ಸರಿದಿದ್ದೀರ. ಅದಕ್ಕೆ ಅವ್ರಿಗೀಗ ಎಲ್ಲ ದಿಕ್ಕಿನಿಂದಲೂ ಒಂಟಿತನ ಅನುಭವ ಆಗ್ತಾ ಇದೆ. ಮೊದಲು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಿದ್ದು ಅವರಿಗೆ ಸುಲಭ ಆಗ್ತಾ ಇತ್ತು, ಯಾಕೆಂದರೆ ನೀವು ಅಲ್ಲೇ ಇದ್ರಿ. ಆದರೆ ಈಗ ನಿಮ್ಮ ಆಬ್ಸೆನ್ಸ್ ಅವರ ಕಣ್ಣಿಗೆ ನೇರವಾಗಿ ಕಾಣ್ತಾ ಇದೆ. ನಿಮ್ಮ ಮೌನ ಅವರಿಗೆ ಪ್ರತಿದಿನ ಒಂದು ಪ್ರಶ್ನೆ ಕೇಳ್ತಾ ಇದೆ. ಸೊ ನಿಮ್ಮ ಬೆಲೆ ಅವರಿಗೆ ಗೊತ್ತಾಯ್ತಾ ಅನ್ನೋ ಪ್ರಶ್ನೆ ಮುಂದೆ ಬರ್ತಾ ಇದೆ. ಈ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ. ಅವರು ಎಷ್ಟೇ ಹೊರಗಡೆ ಗಟ್ಟಿಯಾಗಿ ಕಾಣಿಸ್ಕೊಳ್ಳಿ, ಮನಸ್ಸಿನ ಒಳಗಡೆ ಮಾತ್ರ ಗೊಂದಲ ಹೆಚ್ಚಾಗ್ತಾ ಇದೆ. ಈ ರಿಲೇಷನ್ಶಿಪ್ ನಿಜವಾಗ್ಲೂ ಕೈ ತಪ್ತಾ ಇದೆಯಾ, ನಾನು ಅತಿಯಾಗಿ ಬಿಹೇವ್ ಮಾಡೋದನ್ನ, ನನ್ನಿಂದ ತಪ್ಪಾಯ್ತಾ, ಇಂಥ ಯೋಚನೆಗಳು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಮೊದಲು ನಿಮ್ಮಲ್ಲೇ ತಪ್ಪು ಕಂಡು ಹಿಡಿತಾ ಇದ್ದ ವ್ಯಕ್ತಿ ಈಗ ಅವರ ತಪ್ಪನ್ನು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಸಣ್ಣ ಬದಲಾವಣೆ ಅಲ್ಲ, ಇದು ಈಗೋದಿಂದ ಬಂದಂತಹ, ಅದು ಕಡಿಮೆ ಆಗ್ತಾ ಇರುವಂತಹ ಒಂದು ಬದಲಾವಣೆ. ಅವರೊಳಗೆ ಒಂದು ಸತ್ಯ ನಿಧಾನವಾಗಿ ಬೆಳೀತಾ ಇದೆ. ಪ್ರೀತಿ ಅಂದರೆ ಕೇವಲ ಪಡೆಯೋದು ಅಲ್ಲ, ಎದುರಿನ ವ್ಯಕ್ತಿಯ ವ್ಯಾಲ್ಯೂವನ್ನು ಗುರುತಿಸಬೇಕು ಅನ್ನೋದು. ಇಷ್ಟು ದಿನ ಅವರು ನಿಮ್ಮ ಪ್ರೀತಿಯನ್ನು ಸ್ವೀಕರಿಸ್ತಾ ಇದ್ರು, ಬಟ್ ಅದರ ಮೌಲ್ಯವನ್ನು ಅರ್ತಿರಲಿಲ್ಲ. ಈಗ ಆ ಪ್ರೀತಿ ದೂರ ಆಗುವ ಭಯ ಬಂದಾಗ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಸೊ ಅದೇ ಕಾರಣಕ್ಕೆ ಇವರ ಈಗೋ ಇಷ್ಟು ದಿನದಿಂದ ತುಂಬ ಡೀಪ್ ಆಗಿರುವ ಈಗೋ ವೀಕ್ ಆಗ್ತಾ ಇದೆ. ಹೊರಗಡೆ ಏನು ತೋರಿಸ್ತೇ ಇರಬಹುದು, ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಾನು ನಿಜವಾಗ್ಲೂ ಈ ವ್ಯಕ್ತಿಯನ್ನು ದೂರ ಮಾಡ್ಕೊಂಡ ಅನ್ನೋ ಭಯ ಅವರನ್ನು ಕಾಡ್ತಾ ಇದೆ. ನಿಮ್ಮ ಸೈಲೆನ್ಸ್ ಅವರ ನಿದ್ರೆಯನ್ನು ಕಸಿದುಕೊಂಡಿರುವಂತಹ ಎನರ್ಜಿ. ಹೊರಗಿನಿಂದ ನೋಡಿದ್ರೆ ಎಲ್ಲವೂ ಸಾಮಾನ್ಯವಾಗಿ ಕಾಣ್ಬೋದು. ಅವರ ಕೆಲಸ ಅವ್ರು ಮಾಡ್ತಾ ಇರ್ಬೋದು, ಜನರ ಜೊತೆ ಮಾತಾಡ್ತಾ ಇರ್ಬೋದು, ಅವರ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ಬೋದು. ಆದರೆ ಅವರ ಮನಸ್ಸಿನೊಳಗಡೆ ನಡೀತಾ ಇರುವಂತಹ ಎನರ್ಜಿ ಬೇರೆ. ಯಾಕೆಂದರೆ ನಿಮ್ಮ ಮೌನ ಅವರಿಗೆ ಉತ್ತರ ಕೊಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಕೋಪ ಮಾಡಿದ್ರೆ ಅರ್ಥ ಮಾಡ್ಕೊಳ್ಬೋದು, ಫೈಟ್ ಮಾಡಿದ್ರೆ, ಜಗಳ ಮಾಡಿದ್ರೆ ರಿಯಾಕ್ಟ್ ಮಾಡ್ಬೋದು. ಆದರೆ ಒಬ್ಬ ವ್ಯಕ್ತಿ ಸಂಪೂರ್ಣ ಮೌನವಾಗಿ ದೂರ ನಡೆದ್ರೆ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಈಗ ಅದೇ ಪರಿಸ್ಥಿತಿ ಅವರದ್ದು. ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನೀವು ಯೋಚಿಸ್ತಾ ಇದ್ದೀರೋ ಗೊತ್ತಿಲ್ಲ, ನೀವು ಇನ್ನೂ ಈ ರಿಲೇಷನ್ಶಿಪ್ ಬಗ್ಗೆ ಕಾಳಜಿ ಇಟ್ಟಿದ್ದೀರೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ನೀವು ಮತ್ತೆ ಬರ್ತೀರೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಈ ಕನ್ಫ್ಯೂಷನ್ ಅವರ ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಕೆಲವೊಂದು ಸಲ ರಾತ್ರಿ ಮಲಗುವ ಸಮಯದಲ್ಲಿ ಮನಸ್ಸು ಜಾಸ್ತಿ ಸತ್ಯ ಮಾತಾಡುತ್ತೆ. ಹಗಲು ಹೊತ್ತಿನಲ್ಲಿ ನಾವು ನಮ್ಮನ್ನು ಬ್ಯುಸಿ ಇಟ್ಕೊಳ್ಬೋದು, ಆದರೆ ರಾತ್ರಿ ಆದಾಗ ಮನಸ್ಸಿನ ಬಾಗಿಲು ತೆರೆಯುತ್ತೆ. ಅದೇ ಟೈಮ್ನಲ್ಲಿ ನಿಮ್ಮ ನೆನಪುಗಳು ಅವರನ್ನು ತಲುಪ್ತಾ ಇದೆ. ನೀವು ಕಳಿಸಿದ ಮೆಸೇಜ್, ನೀವು ತೋರಿಸಿದ ಕಾಳಜಿ, ನೀವು ಕೇಳಿದ ಸಣ್ಣ ಸಣ್ಣ ವಿಚಾರ, ನೀವು ಅವರಿಗಾಗಿ ಮಾಡಿದ ತ್ಯಾಗ, ಇದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ಮೊದಲು ಈ ಎಲ್ಲ ಅವರಿಗೆ ಸಾಮಾನ್ಯ ಆಗಿತ್ತು, ಆದರೆ ಈಗ ಅದು ನೆನಪಾಗ್ತಾ ಇದೆ. ಅದೇ ನೆನಪುಗಳು ಅವರನ್ನು ಹೆಚ್ಚು ಕಾಡ್ತಾ ಇದೆ. ಈ ವ್ಯಕ್ತಿ ಒಂದು ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಅಷ್ಟು ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು, ಅವರು ಅಷ್ಟು ನೋವು ಅನುಭವಿಸುವಷ್ಟು ನಾನು ಏನು ಮಾಡಿದೆ, ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಆಗ್ತಾ ಇತ್ತಾ, ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತುತ್ತಾ ಇದೆ. ಇದು ಕೇವಲ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಇದು ಪಶ್ಚಾತ್ತಾಪದ ಆರಂಭವಾಗುವ ಒಂದು ಹಂತ. ಕೆಲವರು ಪ್ರೀತಿಯನ್ನು ಕಳ್ಕೊಳ್ಳೋ ಮುಂಚೆ ಅದರ ಬೆಲೆ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಕಳ್ಕೊಳ್ಳೋದಕ್ಕೆ ಶುರು ಆದ ಮೇಲೆ ಅರ್ಥ ಮಾಡ್ಕೊಳ್ತಾರೆ. ಈ ವ್ಯಕ್ತಿ ಎರಡನೇ ಗುಂಪಿಗೆ ಸೇರಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಪ್ರತಿದಿನ ಒಂದು ಲೆಸನ್ ಕಲಿಸ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಜಾಗ ತುಂಬಿದ್ದೀರಿ ಅನ್ನೋದು ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಈ ವ್ಯಕ್ತಿಗೆ ಈಗ ನಿಮ್ಮ ಬಗ್ಗೆ ಕುತೂಹಲ ಕೂಡ ಇದೆ. ನೀವೇನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಈಗ ನಿಮ್ಮ ಲೈಫ್ ಹೇಗಿದೆ, ನೀವು ಹ್ಯಾಪಿ ಆಗಿದ್ದೀರಾ, ನಿಮ್ಮ ಲೈಫ್ನಲ್ಲಿ ಯಾರಾದರೂ
ತುಂಬ ಕ್ಲೋಸ್ ಆಗಿರುವವರು ಇದ್ದಾರಾ? ಇಂಥ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ಮೊದಲು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಅಗತ್ಯ ಅವರಿಗೆ ಅಷ್ಟಾಗಿ ಇರ್ತಾ ಇರಲಿಲ್ಲ. ಯಾಕೆಂದರೆ ನೀವು ಯಾವಾಗಲೂ ಅವರ ಹತ್ರನೇ ಇರ್ತಾ ಇದ್ರಿ. ಆದರೆ ಈಗ ನೀವು ದೂರ ಆಗಿರೋದ್ರಿಂದ ನಿಮ್ಮ ಪ್ರತಿಯೊಂದು ಮೂಮೆಂಟ್ ಕೂಡ ಅವರಿಗೆ ಮುಖ್ಯ ಆಗ್ತಾ ಇದೆ. ನಿಮ್ಮ ಮೌನ ಅವರಿಗೆ ಒಂದು ರಹಸ್ಯದ ರೀತಿಯಾಗಿದೆ. ಆ ರಹಸ್ಯದ ಉತ್ತರ ಹುಡುಕ್ತಾ ಅವರು ಇನ್ನಷ್ಟು ಕನ್ಫ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಸೊ ಅವರೊಳಗೆ ಒಂದು ಭಯ ಕೂಡ ಬೆಳೀತಾ ಇದೆ. ಈ ಭಯ ಕೇವಲ ನಿಮ್ಮನ್ನು ಕಳ್ಕೊಳ್ಳುವ ಭಯ ಅಲ್ಲ, ನೀವು ಅವರಿಲ್ಲದೆ ಹ್ಯಾಪಿಯಾಗಿರ್ಬೋದಾ ಅನ್ನೋ ಭಯ, ನೀವು ಅವರ ಅವಶ್ಯಕತೆ ಇಲ್ಲದೆ ಬದುಕಬಹುದಾ ಅನ್ನೋ ಭಯ, ನೀವು ನಿಜವಾಗ್ಲೂ ಮುಂದೆ ಸಾಗ್ಬೋದಾ ಅನ್ನೋ ಭಯ. ಅದೇ ಭಯ ಈಗ ಅವರ ನಿದ್ದೆಯನ್ನು ಕಸಿದುಕೊಂಡಿದೆ. ಹೊರಗಡೆ ಅವರು ಎಲ್ಲವನ್ನ ಕಂಟ್ರೋಲ್ ಮಾಡುವ ರೀತಿ ತೋರಿಸ್ಬೋದು, ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ಬಗ್ಗೆ 1000 ಯೋಚನೆಗಳು ಓಡಾಡ್ತಾ ಇದೆ. ದಿನ ಕಳೆದಂತೆ ನಿಮ್ಮ ಮೌನದ ಪರಿಣಾಮ ಇನ್ನೂ ಡೀಪಾಗಿ ಅವರ ಮನಸ್ಸಿನ ಒಳಗಡೆ ಇಳಿತಾ ಇದೆ. ನೀವು ಅವರಿಂದ ದೂರ ಆದಮೇಲೆ ಅವರಿಗೆ ನಿಮ್ಮ ನಿಜವಾದ ಬೆಲೆ ಅರ್ಥ ಆಗ್ತಾ ಇರುವಂಥ ಎನರ್ಜಿ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಮ್ಮ ಲೈಫ್ನಲ್ಲಿ ಇರುವಾಗ ಅವರ ಬೆಲೆ ಗೊತ್ತಾಗೋದಿಲ್ಲ. ಅವರು ಯಾವಾಗಲೂ ಇರ್ತಾರೆ ಅನ್ನೋ ಅಭ್ಯಾಸ ಆಗಿಬಿಡುತ್ತೆ. ಅವರ ಪ್ರೀತಿ, ಅವರ ಕಾಳಜಿ, ಅವರ ಸಮಯ ಇದೆಲ್ಲವೂ ನಮಗೆ ಸಿಗಲೇಬೇಕು ಅನ್ನೋ ಭಾವನೆ ಬಂದು ಬಿಡುತ್ತೆ ಅವರು ದೂರ ಆದಮೇಲೆ. ಆದರೆ ಅದೇ ವ್ಯಕ್ತಿ ಒಂದು ದಿನ ನಿಧಾನವಾಗಿ ಹಿಂದೆ ಸರಿದಾಗ ಅವರು ಎಷ್ಟು ದೊಡ್ಡ ಜಾಗವನ್ನು ನಮ್ಮ ಲೈಫ್ನಲ್ಲಿ ತುಂಬಿದ್ರು ಅನ್ನೋದು ಅರ್ಥ ಆಗುತ್ತೆ. ಈಗ ಈ ವ್ಯಕ್ತಿಯ ಲೈಫ್ನಲ್ಲಿ ನಡೀತಾ ಇರೋದು ಅದೇ. ಇಷ್ಟು ದಿನ ನೀವು ಅವರ ಸುತ್ತಲೇ ತಿರುಗ್ತಾ ಇದ್ರಿ. ಅವರ ಖುಷಿ ನಿಮ್ಮ ಖುಷಿಯಾಗಿತ್ತು, ಅವರ ಸಮಸ್ಯೆ ನಿಮ್ಮ ಸಮಸ್ಯೆ ಆಗಿತ್ತು, ಅವರ ನೋವು ನಿಮ್ಮ ನೋವಾಗಿತ್ತು. ನೀವು ನಿಮ್ಮ ಲೈಫ್ಗಿಂತ ಅವರ ಲೈಫ್ಗೆ ಹೆಚ್ಚು ವ್ಯಾಲ್ಯೂ ಕೊಟ್ಟಿದ್ರಿ. ಅದು ಪ್ರೀತಿಯಿಂದ ಮಾಡಿದ ಕೆಲಸ. ಆದರೆ ಅವರು ಅದನ್ನು ಪ್ರೀತಿಯಂತೆ ನೋಡದೆ ಒಂದು ಅಭ್ಯಾಸದಂತೆ ನೋಡಿರ್ಬೋದು. ನೀವು ಯಾವಾಗಲೂ ಇರ್ತೀರಾ ಅನ್ನೋ ನಂಬಿಕೆ ಅವರಿಗಿತ್ತು. ಆದರೆ ಈಗ ನೀವು ನಿಮ್ಮ ಗಮನವನ್ನು ನಿಮ್ಮ ಕಡೆ ತಿರುಗಿಸ್ಕೊಂಡಿದ್ದೀರಾ. ನೀವು ನಿಮ್ಮ ಮನಸ್ಸಿನ ಸಮಾಧಾನವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಸ್ವಾಭಿಮಾನವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದೇ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮೊದಲು ನಿಮ್ಮ ಸಂಪೂರ್ಣ ಗಮನ ಅವರ ಮೇಲಿತ್ತು. ಈಗ ಆ ಗಮನ ನಿಮ್ಮ ಮೇಲೆ ಇರೋದು ಅವರು ನೋಡ್ತಾ ಇದ್ದಾರೆ. ಇದು ಅವರಿಗೆ ಕೇವಲ ಬೇಸರ ಅಲ್ಲ, ಇದು ಒಂದು ರೀತಿಯ ಭಯ. ನೀವು ಅವರನ್ನು ಕಳೆದುಕೊಳ್ಳುವ ಭಯದಲ್ಲಿದ್ರಿ, ಈಗ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ. ಜೀವನ ಎಷ್ಟು ವಿಚಿತ್ರ ಅಲ್ವಾ? ಪಾಸ್ಟ್ನಲ್ಲಿ ನೀವು ಅವರಿಗೆ ಕಾಯ್ತಾ ಇದ್ರಿ, ಈಗ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ಅವ್ರು ಕಾಯ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ನೀವೊಂದು ಮೆಸೇಜ್ಗಾಗಿ ಕಾಯ್ತಾ ಇದ್ರಿ, ಫೋನ್ ನೋಡ್ತಾ ಇದ್ರಿ, ಈಗ ಅವ್ರು ಅದೇ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಇದು ಕರ್ಮ ಅನ್ನೋ ಪದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ವ್ಯಾಲ್ಯೂವನ್ನು ತಡವಾಗಿ ಅರಿಯುವ ಒಂದು ಪ್ರಕ್ರಿಯೆ. ಈ ವ್ಯಕ್ತಿ ಈಗ ನಿಧಾನವಾಗಿ ಅವರ ಹಳೆಯ ವರ್ತನೆ, ಬಿಹೇವಿಯರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಕಣ್ಣೀರು ಹಾಕ್ತಾ ಇದ್ದಾಗ ಅವರು ಎಷ್ಟು ಇಗ್ನೋರ್ ಮಾಡ್ತಾಯಿದ್ರು, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಅವರು ಎಷ್ಟು ಕೇಳದೆ ಹೋಗಿದ್ರು, ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದಾಗ ಅವರು ಎಷ್ಟು ಈಸಿ ಅಂತ ಅಂದ್ಕೊಂಡಿದ್ರು. ಈ ಎಲ್ಲ ನೆನಪುಗಳು ಈಗ ಅವರ ಮುಂದೆ ಬರ್ತಾ ಇದೆ. ಮೊದಲು ಇವುಗಳ ಬಗ್ಗೆ ಯೋಚನೆನೇ ಇಲ್ಲ ಅವ್ರಿಗೆ, ಆದರೆ ಈಗ ಯೋಚನೆ ಮಾಡದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಬೆಳೀತಾ ಇದೆ. ಅದಿನ್ನೂ ಸಂಪೂರ್ಣವಾಗಿ ಹೊರಗಡೆ ಬಂದಿಲ್ಲ, ಆದರೆ ಮನಸ್ಸಿನ ಒಳಗಡೆ ಸ್ಟಾರ್ಟ್ ಆಗಿದೆ. ನಾನು ಸ್ವಲ್ಪ ಬೇರೆ ರೀತಿ ನಡ್ಕೊಂಡಿದ್ರೆ, ನಾನು ಸ್ವಲ್ಪ ಹೆಚ್ಚು ರೆಸ್ಪೆಕ್ಟ್ ಕೊಟ್ಟಿದ್ರೆ, ನಾನು ಸ್ವಲ್ಪ ಹೆಚ್ಚು ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿದ್ರೆ, ಈ ಪ್ರಶ್ನೆಗಳು ಅವರನ್ನು ಕಾಡ್ತಾ ಇದೆ. ಈ ವ್ಯಕ್ತಿ ಹೊರಗಡೆ ಗಟ್ಟಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಮನಸ್ಸಿನ ಒಳಗಡೆ ಅವರ ಆತ್ಮವಿಶ್ವಾಸ ಅನ್ನೋದು ಕುಸಿತಾ ಇದೆ. ಯಾಕೆಂದರೆ ಇಷ್ಟು ದಿನ ಈ ರಿಲೇಷನ್ಶಿಪ್ ಅವರ ನಿಯಂತ್ರಣದಲ್ಲಿ, ಕಂಟ್ರೋಲಲ್ಲಿ ಇತ್ತು ಅಂತ ತಿಳ್ಕೊಂಡಿದ್ರು. ಆದರೆ ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದು ಅವರ ಅಹಂಕಾರದಿಂದ ಅಲ್ಲ, ಈಗೋದಿಂದ ಅಲ್ಲ, ನಿಮ್ಮ ಸಹನೆಯಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ತಾಳ್ಮೆಯಿಂದ, ನಿಮ್ಮ ಹೃದಯದಿಂದ, ಇದೆಲ್ಲ ಸೇರಿ ಈ ರಿಲೇಷನ್ಶಿಪ್ಪನ್ನು ಇಷ್ಟು ದಿನ ತುಂಬ ಸ್ಟ್ರಾಂಗ್ ಆಗಿ ಇಟ್ಟಿತ್ತು. ಈಗ ಆ ಶಕ್ತಿ ಹಿಂದೆ ಸರಿದಿದೆ, ಅದಕ್ಕೆ ಎಲ್ಲವೂ ಕುಸಿತಾ ಇರುವ ಅನುಭವ ಅವರಿಗೆ ಆಗ್ತಾ ಇದೆ. ಸೊ ಅವರು ನಿಮ್ಮ ಲೈಫ್ನ ಬಗ್ಗೆ ಕ್ಯೂರಿಯಾಸಿಟಿಯಲ್ಲಿದ್ದಾರೆ. ನೀವು ಹೇಗಿದ್ದೀರಾ, ನೀವು ಹ್ಯಾಪಿಯಾಗಿದ್ದೀರಾ, ನೀವು ನಿಜವಾಗ್ಲೂ ಮುಂದೆ ಹೋಗ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ಹೊಸ ಆರಂಭ ಆಗಿದೆಯಾ? ಈ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ಯಾಕೆಂದರೆ ಅವರು ಈಗ ನಿಮ್ಮನ್ನು ಮೊದಲ ಸಲ ನಿಜವಾಗ್ಲೂ ನೋಡ್ತಾ ಇದ್ದಾರೆ. ಮೊದಲು ನೀವು ಏನು ಕೊಡಬಹುದು ಅನ್ನೋದನ್ನು ನೋಡ್ತಾ ಇದ್ರು, ಈಗ ನೀವು ಯಾರು ಅನ್ನೋದನ್ನು ನೋಡ್ತಾ ಇದ್ದಾರೆ. ಅದು ತುಂಬ ದೊಡ್ಡ ವ್ಯತ್ಯಾಸ. ಸೊ ಒಬ್ಬ ವ್ಯಕ್ತಿ ಮತ್ತೊಬ್ಬರ ವ್ಯಾಲ್ಯೂ ಅರಿಯುವ ಮೊದಲು ಅವರನ್ನು ದೂರ ಮಾಡಿಕೊಳ್ಳುವಂತಹ ಭಯವನ್ನು ಅನುಭವಿಸ್ಬೇಕು. ಈ ವ್ಯಕ್ತಿ ಈಗ ಆ ಹಂತದಲ್ಲಿದ್ದಾರೆ. ನಿಮ್ಮ ಮೌನ ಅವರಿಗೆ ಶಿಕ್ಷೆ ರೀತಿ ಕಾಣ್ತಾ ಇಲ್ಲ, ಅದು ಒಂದು ಕನ್ನಡಿ ರೀತಿ ಕಾಣ್ತಾ ಇದೆ. ಆ ಕನ್ನಡಿಯಲ್ಲಿ ಅವ್ರು ಮಾಡಿದ ತಪ್ಪುಗಳನ್ನು ನೋಡ್ತಾ ಇದ್ದಾರೆ, ಅವರ ಅಹಂಕಾರವನ್ನು, ಅವರ ಈಗೋವನ್ನು ನೋಡ್ತಾ ಇದ್ದಾರೆ, ಅವರು ಇಗ್ನೋರ್ ಮಾಡಿರೋದನ್ನು ನೋಡ್ತಾ ಇದ್ದಾರೆ, ಮತ್ತು ಮುಖ್ಯವಾಗಿ ನಿಮ್ಮ ನಿಜವಾದ ಬೆಲೆಯನ್ನು ನೋಡ್ತಾ ಇದ್ದಾರೆ. ನೀವು ಇಷ್ಟು ದಿನ ಅವರ ಲೈಫ್ನಲ್ಲಿ ಒಂದು ಆಯ್ಕೆಯಲ್ಲ, ಒಂದು ಪ್ರೀಷಿಯಸ್, ಒಂದು ಮುಖ್ಯವಾದ ವ್ಯಕ್ತಿ ಅನ್ನೋ ಸತ್ಯ ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ.
ಸೊ ಅವರ ಒಳಗಿನ ಮನಸ್ಸಿನ ಪಶ್ಚಾತ್ತಾಪ, ನಿಮ್ಮ ಮೇಲಿನ ಗೌರವ ಮತ್ತು ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಹೆಚ್ಚಾಗುವ ಎನರ್ಜಿಯಲ್ಲಿದ್ದಾರೆ. ಸೊ ಎನರ್ಜಿ ಪ್ರಕಾರ ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ 2 ಯುದ್ಧ ನಡೀತಾ ಇದೆ. ಒಂದು ಕಡೆ ಈಗೋ ಅಥವಾ ಅಹಂಕಾರ ಇನ್ನೂ ಸಂಪೂರ್ಣವಾಗಿ ಕೆಳಗಡೆ ಕುಸಿತಿಲ್ಲ, ಇನ್ನೊಂದು ಕಡೆ ಹೃದಯ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದೆ. ಈ 2ರ ಮಧ್ಯೆ ಸಿಕ್ಕಾಕೊಂಡಿರುವ ವ್ಯಕ್ತಿಯ ಎನರ್ಜಿ, ಅವರೀಗ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಕೇವಲ ಪ್ರೀತಿ ಮಾತ್ರ ಅನುಭವಿಸ್ತಾ ಇಲ್ಲ, ಪ್ರೀತಿಯ ಜೊತೆಗೆ ಪಶ್ಚಾತ್ತಾಪ ಕೂಡ ಇದೆ. ನಿಮ್ಮ ಆಬ್ಸೆನ್ಸ್ ಅವರನ್ನು ಕಾಡ್ತಾ ಇದೆ, ದೂರ ಆಗುವ ಭಯ ಇದೆ, ಇದನ್ನು ಬೇರೆ ರೀತಿಯಲ್ಲಿ ನಿಭಾಯಿಸಬಹುದಿತ್ತು ಅನ್ನೋ ನೋವಿದೆ. ನಿಮ್ಮನ್ನು ನೆನಪಿಸ್ಕೊಳ್ಳುವಾಗ ಅವರಿಗೆ ಈಗ ಸಣ್ಣ ಸಣ್ಣ ವಿಷಯಗಳೇ ಹೆಚ್ಚು ನೆನಪಾಗ್ತಾ ಇದೆ. ದೊಡ್ಡ ಘಟನೆಗಳೇ ಇರಬೇಕು ಅಂತ ಇಲ್ಲ. ನೀವು ಕೇಳ್ತಾ ಇದ್ದ ಊಟ ಆಯ್ತಾ ಅನ್ನೋ ಪ್ರಶ್ನೆ ಆಗಿರ್ಬೋದು, ನೀವು ತೋರಿಸ್ತಾ ಇದ್ದ ಕಾಳಜಿ ಆಗಿರ್ಬೋದು, ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ರೀತಿ ಆಗಿರ್ಬೋದು, ಅವರು ಬೇಸರದಲ್ಲಿದ್ದಾಗ ನೀವು ಕೊಟ್ಟ ಸಮಾಧಾನ ಆಗಿರ್ಬೋದು, ಇದೆಲ್ಲ ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಯಾಕೆ ಅಂದರೆ ಮನುಷ್ಯ ದೂರ ಆದ ನಂತರ ದೊಡ್ಡ ದೊಡ್ಡ ಮಾತುಗಳನ್ನು ನೆನಪಿಸ್ಕೊಳ್ಳೋದಿಲ್ಲ, ಹೃದಯಕ್ಕೆ ಹತ್ತಿರವಾದ ಸಣ್ಣ ಸಣ್ಣ ಕ್ಷಣಗಳನ್ನು ನೆನಪಿಸ್ಕೊಳ್ತಾರೆ. ಈ ವ್ಯಕ್ತಿ ಈಗ ಅದೇ ಹಂತದಲ್ಲಿದ್ದಾರೆ. ನಿಮ್ಮ ಬಗ್ಗೆ ಯೋಚಿಸಿದಾಗ ಅವರಿಗೆ ಒಂದು ಖಾಲಿತನ ಕಾಣ್ತಾ ಇದೆ. ಆ ಖಾಲಿತನವನ್ನು ಬೇರೆ ಯಾರಿಂದಲೂ ತುಂಬಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೊಸ ಜನ, ಹೊಸ ಮಾತು, ಹೊಸ ಪರಿಸರ ಯಾವುದು ನಿಮ್ಮ ಸ್ಥಾನವನ್ನು ತುಂಬ್ತಾ ಇಲ್ಲ. ಯಾಕೆಂದರೆ ಸಮಸ್ಯೆ ನೀವು ದೂರ ಹೋಗಿರೋದು ಮಾತ್ರ ಅಲ್ಲ, ನಿಮ್ಮ ಜೊತೆ ಇದ್ದಾಗ ಸಿಕ್ಕ ಅನುಭವ ದೂರ ಹೋಗಿದೆ. ಅವರೀಗ ಒಂದು ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನೀವು ಕೇವಲ ಅವರನ್ನು ಪ್ರೀತಿಸಿದ ವ್ಯಕ್ತಿಯಲ್ಲ, ನೀವು ಅವರನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡ ಕೆಲವು ಜನರಲ್ಲಿ ಒಬ್ಬರು. ಅವರ ಒಳ್ಳೆಯದು, ಕೆಟ್ಟದು, ಕೋಪ, ವೀಕ್ನೆಸ್ ಇದೆಲ್ಲ ಗೊತ್ತಿದ್ದರೂ ಅವ್ರ ಜೊತೆ ನಿಂತ ವ್ಯಕ್ತಿ ನೀವು. ಅದಕ್ಕೆ ನಿಮ್ಮ ಆಬ್ಸೆನ್ಸ್ ಅವರಿಗೆ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ. ಸೊ ಅವರು ನಿಮ್ಮೊಂದಿಗೆ ಮತ್ತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಕೇವಲ ಮಾತಾಡೋದಕ್ಕೆ ಮಾತ್ರ ಅಲ್ಲ, ಈ ಸಲ ನೀವು ಮೊದಲಿನಂತೆ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಿಮ್ಮ ಮೌನ ಅವರಿಗೆ ಒಂದು ಲೆಸನ್ ಕಲಿಸಿದೆ. ನಿಮ್ಮ ದೂರ ಅವರಿಗೆ ಒಂದು ಕನ್ನಡಿ ರೀತಿ ಕಾಣ್ತಾ ಇದೆ. ಅವರೀಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲಿನ ರೀತಿ ಇರೋದಿಲ್ಲ. ಈ ಸಲ ಗೌರವ ಬೇಕು, ಸಮಾನತೆ ಬೇಕು, ಇಬ್ಬರ ಎಫರ್ಟ್ ಬೇಕು. ಈ ಅರಿವು ನಿಧಾನವಾಗಿ ಅವರ ಒಳಗಡೆ ಮನಸ್ಸಿನಲ್ಲಿ ಇಳಿತಾ ಇದೆ. ಈ ರೀಡಿಂಗ್ ನಿಮ್ಮ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲ, ಈ ರೀಡಿಂಗ್ ಅವರ ಹೃದಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಮಾತ್ರ. ಯಾಕೆಂದರೆ ಕೊನೆಗೆ ನಿಮ್ಮ ಮೌಲ್ಯವನ್ನು ನೆನಪಿಟ್ಕೊಳ್ಳೋದು ನೀವೇ ಆಗಿರುತ್ತೆ. ನೀವು ಪ್ರೀತಿಸಿದಿರಾ ಅಂದರೆ ಅದು ನಿಮ್ಮ ವೀಕ್ನೆಸ್ ಅಲ್ಲ, ನೀವು ಸಹಿಸ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಸೋಲ್ ಅಲ್ಲ, ನೀವು ಒಬ್ಬ ವ್ಯಕ್ತಿಗಾಗಿ ಹೃದಯಪೂರ್ವಕವಾಗಿ ನಿಂತಿದ್ದೀರಾ ಅಂದರೆ ಅದು ನಿಮ್ಮ ತಪ್ಪಲ್ಲ. ಆದರೆ ಈಗ ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಂಡಿದ್ದೀರಾ. ಸೊ ಈ ಸಂಪೂರ್ಣ ಎನರ್ಜಿಯ ಒಂದು ದೊಡ್ಡ ತಿರುವು. ಈ ವ್ಯಕ್ತಿ ಈಗ ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ. ಅದೇ ನಿಮ್ಮ ನಿಜವಾದ ಗೆಲುವು. ಸೊ ಅವರು ಮಾಡಿದ ತುಂಬ ತಪ್ಪುಗಳಿಗೆ ನಿಮ್ಮನ್ನು ಕಾರಣ ಮಾಡ್ತಾಯಿದ್ರು. ಇವತ್ತು ಅದರ ನೋವು ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ದೂರ ಆಗಿರುವ ಜೀವನವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಅವರಿಗೆ ಪ್ರಯತ್ನ ಮಾಡ್ತಾಯಿದ್ರು, ಆದರೆ ಈಗ ಅದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಿಮ್ಮನ್ನು ನಾರ್ಮಲ್ ಆಗಿ ತಗೊಂಡಿದ್ದು ಅವರ ದೊಡ್ಡ ತಪ್ಪು ಅಂತ ಅರ್ಥ ಆಗ್ತಾ ಇದೆ. ನೀವು ಮೌನ ಆಗಿರುವಷ್ಟು ನಿಮ್ಮ ಬೆಲೆ ಅವರಿಗಿನ್ನೂ ಜಾಸ್ತಿ ಅರ್ಥ ಆಗ್ತಾ ಇದೆ. ಒಂದು ಅವಕಾಶ ಸಿಕ್ಕಿದ್ರೆ ಈ ಸಲ ನಾನು ಹಿಂದಿನ ರೀತಿ ನಡ್ಕೊಳ್ಳೋದಿಲ್ಲ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ನೀವು ನಿಮ್ಮ ಪ್ರೀತಿಯನ್ನು ಕೂಡ ಆರಿಸ್ಬೋದು, ಗ್ಯಾಪನ್ನು ಕೂಡ ಆರಿಸ್ಬೋದು. ಆದರೆ ಯಾವ ನಿರ್ಧಾರ ತಗೊಂಡ್ರೂ ಕೂಡ ಅದು ಭಯದಿಂದ ಬರಬಾರ್ದು, ಅದು ನಿಮ್ಮ ಸ್ವಾಭಿಮಾನದಿಂದ ಬರಬೇಕು, ಅದು ನಿಮ್ಮ ವ್ಯಾಲ್ಯೂವನ್ನು ಅರಿತ ಹೃದಯದಿಂದ ಬರಬೇಕು. ಯಾಕೆಂದರೆ ಈ ಸಂಪೂರ್ಣ ಪ್ರಯಾಣ ಏನಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಕಲಿಸಿರುವ ದೊಡ್ಡ ಪಾಠ ಒಂದೇ, ನಿಮ್ಮ ವ್ಯಾಲ್ಯೂ ಅರಿತ ನಂತರ ಬರುವ ಪ್ರೀತಿ ಮಾತ್ರ ನಿಜವಾದ ಪ್ರೀತಿ. ಸೊ ಈ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಪಾಸಿಟಿವ್ ಆಗಿರುವಂತಹ ಎಲ್ಲ ವಿಷಸ್ಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.